ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ P3 ಲೈಟ್ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ರಿಯಲ್ಮಿನವರು ಕೇವಲ 10,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಮೋಸ್ಟ್ಲಿ ಒಂದು 9,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದೇನೋ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡು, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು ಮತ್ತೊಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗ್ತಾ ಇದೆ. ಪ್ರೀಮಿಯಂ ರೀತಿ ಇದೆ 10,000 ರೂಪಾಯಿಗೆ. ಇದನ್ನು ಬಿಟ್ಟರೆ ಇದರ ಕೆಳಗಡೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. 10,000 ರೂಪಾಯಿಗೆ 45 ವ್ಯಾಟ್ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, Type-A ಇಂದ Type-C. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. 197 ಗ್ರಾಮ್ ವೆಯ್ಟ್ ಇದೆ ಮತ್ತು ಕೇವಲ 7.94 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು ಆಯಿತಾ. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ, ಸೂಪರ್ ವಿಷಯ. ಯೂಶ್ವಲಿ ಈ ಪ್ರೈಸ್ ರೇಂಜ್ಗೆ ಕೆಲವೊಂದು ಬ್ರ್ಯಾಂಡ್ಗಳು ಟಿಯರ್ ಡ್ರಾಪ್ ನಾಚನ್ನು ಕೊಡ್ತಾರೆ. ಬೆಸಲ್ಸು ಆ ಕಡೆ ಈ ಕಡೆ ಮೇಲೆಲ್ಲ ಕಡಿಮೆ ಇದೆ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ ಈ ಪ್ರೈಸ್ ರೇಂಜ್ಗೆ. ಹಿಂದಕ್ಕೆ ಬಂತು ಅಂದರೆ ಒಂಥರ ಮ್ಯಾಟ್ ಫಿನಿಶ್ ಆಯಿತಾ, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು, ಟೆಕ್ಸ್ಚರ್ ಎಲ್ಲ ಇದೆ. ನವಿಲ್ ಗರಿ ರೀತಿ ನಮಗೆ ಡಿಸೈನ್ ಸಿಗುತ್ತೆ, ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಬಟ್ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಸ್ಮಡ್ಜಸ್ ಆಗಲ್ಲ, ಸೂಪರ್ ವಿಷಯ. ಹಿಂದ್ಗಡೆ ನೋಡೋದಕ್ಕೆ 3 ಕ್ಯಾಮ್ರಾ ರೀತಿ ಅನಿಸುತ್ತೆ, ಬಟ್ ಸಿಂಗಲ್ ಕ್ಯಾಮ್ರಾ ಇದೆ ಆಯಿತಾ, ಮತ್ತು ಸಿಂಗಲ್ LED ಫ್ಲ್ಯಾಶು, ಸೂಪರ್ ಕ್ಲೀನ್ ಡಿಸೈನು. ನಮಗೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕನ್ನು ಸಹ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಹೈಬ್ರಿಡ್ ಸಿಮ್ ಸ್ಟಾರ್ಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನಾವು ಹಾಕೊಬೋದು, ಸೂಪರ್ ವಿಷಯ. ಮತ್ತು IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತದೆ, ಕ್ರೇಜಿ. ಅಷ್ಟೇ ಅಲ್ಲ, ಈ ಫೋನ್ಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಕೂಡ ತಗೊಂಡಿದ್ದಾರೆ. 10,000 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಿರುವಂಥದ್ದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ನಮಗೆ ಇದರಲ್ಲಿ ಸ್ಮಾರ್ಟ್ ಟಚ್ ಸಹ ಸಿಗ್ತದೆ. ಕೈ ಒದ್ದಾಗಿದ್ರೂ ಸಹ ಈ ಫೋನ್ನ ಡಿಸ್ಪ್ಲೇ ನಾವು ಯೂಸ್ ಮಾಡ್ಬೋದು. ಸದ್ಯಕ್ಕೆ ಸ್ಮಾರ್ಟ್ ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದೆ ವಿತ್ ಪಂಚೋಲ್ ಕ್ಯಾಮ್ರಾ. ಸೊ HD+ ಓಕೆ, ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ 120 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ 180 ಹರ್ಟ್ಸ್ ಇದೆ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 625 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಬಿಸಿಲಿಗೆ ಹೋದರೆ ತುಂಬ ಬ್ರೈಟ್ ಅಂತ ಅನ್ನೋದಿಲ್ಲ, ಸುಮಾರಾಗಿದೆ ಡಿಸ್ಪ್ಲೇ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 128 GB ಸ್ಟೋರೇಜು, 6 GB ರ್ಯಾಮು, 128 GB ಸ್ಟೋರೇಜು. ನಮಗಿದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅಪ್ ಟು 12 GB ತನಕ ರ್ಯಾಮನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಮತ್ತು SD ಕಾರ್ಡ್ ಸ್ಲಾಟ್ನ ಮುಖಾಂತರ ಅಪ್ ಟು 2 TB ತನಕ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಟೈಪಿಗೆ ಬಂತು ಅಂದರೆ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜು, ಎರಡು ಕೂಡ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಡೈಮೆನ್ಸಿಟಿ 6300 ಪ್ರೊಸೆಸರ್ ಮೀಡಿಯಾಟೆಕ್ಕಿಂದು. ಎಲ್ಲರೂ ಕೂಡ ಕೊಡುವಂಥ ಪ್ರೊಸೆಸರ್ನೇ ಇವರು ಕೂಡ ಕೊಟ್ಟಿದ್ದಾರೆ. 5G ಪ್ರೊಸೆಸರ್, ಈ ಬೆಲೆಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 5,18,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ರೇಟಿಂಗ್ ಅಂತಲೇ ಅನ್ಬೋದು. ಮೆಜಾರಿಟಿ ಬ್ರ್ಯಾಂಡ್ಗಳು ಇಷ್ಟೇ ಪವರ್ನ ಹೊಂದಿರುತ್ತೆ ಈ ಪ್ರೈಸ್ ರೇಂಜಿಗೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವಿ. ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು ಆಯಿತಾ. ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ಜಾಸ್ತಿ ಆಗಲಿಲ್ಲ, ಅಷ್ಟೊಂದು ಬಿಸಿ ಕೂಡ ಆಗಲಿಲ್ಲ ಈ ಒಂದು ಸ್ಮಾರ್ಟ್ಫೋನ್. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಪ್ಲೇಯಬಲ್ ಇದೆ, ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸಿಂಗಲ್ ಕ್ಯಾಮ್ರಾ 32 ಮೆಗಾಪಿಕ್ಸೆಲಿಂದು f1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಲೆವೆಲಿಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಚೆನ್ನಾಗಿದೆ ಅನ್ನೋದು ಕಷ್ಟ, ರೇಟಿಂಗ್ ಚೆನ್ನಾಗಿದೆ, ಅದೇ ಬೆಲೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡೇ ಲೈಟಲ್ಲಿ
ಚೆನ್ನಾಗಿ ತೆಗೆಯುತ್ತೆ, ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಲೋ ಲೈಟಲ್ಲಿ ಆಬ್ವಿಯಸ್ಲಿ ಎಲ್ಲ ಫೋನ್ಗಳು ಸ್ಟ್ರಗಲ್ ಮಾಡ್ದಂಗೆ ಈ ಪ್ರೈಸ್ ರೇಂಜಲ್ಲಿ ಇದು ಕೂಡ ಮಾಡುತ್ತೆ. ಓಕೆ ಅನ್ನಿಸ್ತು, ಪರವಾಗಿಲ್ಲ, ಕ್ಯಾಮ್ರಾ ಸುಮಾರಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ, ಕ್ಲಾರಿಟಿ ಚೆನ್ನಾಗಿದೆ, ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಒಂದು ಲೆವೆಲ್ಗೆ ವೈಡ್ ಆಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಸೆಲ್ಫಿ ಕ್ಯಾಮ್ರಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಕ್ಯಾಮರಾ AI ಫೀಚರಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ AI ಎರೇಸರ್ ಫೀಚರ್ ಸಿಗ್ತದೆ. ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಗುರು. 10,000 ರೂಪಾಯಿಗೆ ಎರೇಸರ್ ಫೀಚರ್ ಎಲ್ಲ ಬಂತು, ಅನ್ಬ್ಲರ್ ಫೀಚರ್ ಇದೆ ಮತ್ತು ಲೈವ್ ಫೋಟೋಸನ್ನು ಕೂಡ ನಾವು ಈ ಫೋನಲ್ಲಿ ತೆಗೆಯಬಹುದು. ಓಕೆ, ಪರವಾಗಿಲ್ಲ, ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ಕನ್ವಿನಿಯೆಂಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L3 ಸೆಕ್ಯೂರಿಟಿ ಇದೆ ಆಯಿತಾ. ಸೊ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ HD ಕಂಟೆಂಟನ್ನು ಪ್ಲೇ ಮಾಡೋದಕ್ಕಾಗುವುದಿಲ್ಲ, ನಾರ್ಮಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಪ್ಲೇ ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ತುಂಬ ದೊಡ್ಡ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಮತ್ತು ರಿವರ್ಸ್ ವೈರ್ಡ್ ಚಾರ್ಜಿಂಗನ್ನು ಸಹ ಮಾಡ್ಬೋದು 5 ವ್ಯಾಟಲ್ಲಿ. ಮತ್ತು ಅವ್ರು ಹೇಳೋ ಪ್ರಕಾರ 4 ವರ್ಷ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿರುತ್ತಂತೆ ಈ ಫೋನಿಂದು. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ಡ್ ರಿಯಲ್ಮಿ UI 6 ನಮಗೆ ಈ ಫೋನ್ನ ಜೊತೆಗೆ ಸಿಗ್ತಾ ಇದೆ. ಮತ್ತು ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಾ. ವಾಟ್, ರಿಯಲ್ಮಿನವರು 10,000 ರೂಪಾಯಿ ರೇಂಜಲ್ಲಿ ಈ OS ಅಪ್ಡೇಟಾ? ನನಗೆ ಯಾಕೋ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. OS ಅಂತೂ ಸುಮಾರಾಗಿದೆ, ತುಂಬ ಬ್ಲೂಟ್ವೇರ್ಸ್ಗಳಿದೆ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳೆಲ್ಲ ಇದ್ದಾವೆ. ಸೊ ಇನ್ಸ್ಟಾಲ್ ಮಾಡ್ಕೊಬೇಕಾದ್ರೆ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಲವೊಂದು ಟೈಮ್ ನಮಗೆ ಗೊತ್ತಿಲ್ಲದಂಗೆ ನಾವು ಇನ್ಸ್ಟಾಲ್ ಕೊಟ್ಬಿಡ್ತೀವಿ, ಸೊ ಇನ್ಸ್ಟಾಲ್ ಆಗಿಬಿಡುತ್ತೆ. ಬಟ್ ಅವನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಟ್ಟಿಗೆ ಸ್ಮೂತಾಗಿ ಒಂದು ಲೆವೆಲಿಗೆ ಕೆಲಸವನ್ನು ಮಾಡ್ತಾಯಿದೆ. ಮುಂದಿನ ಒಂದು 4 ವರ್ಷ ಹಿಂಗೇ ವರ್ಕ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಅಪ್ಡೇಟ್ ಆಗ್ತಾ ಅಪ್ಲಿಕೇಶನ್ಗಳು ಹ್ಯಾಂಡಲ್ ಮಾಡೋದು ಇದಕ್ಕೂ ಕಷ್ಟ ಆಗ್ಬೋದು ಹ್ಯಾಂಡಲ್ ಮಾಡೋದಕ್ಕೆ. ಸೊ ಸದ್ಯಕ್ಕಂತೂ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ AI ಸ್ಮಾರ್ಟ್ ಲೂಪ್ ಮತ್ತು ಸರ್ಕಲ್ ಟು ಸರ್ಚ್ ನಮಗೆ ಸಿಗ್ತಾ ಇದೆ, ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ. 300%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಐರಸ್ ಆಡಿಯೋ ಸರ್ಟಿಫಿಕೇಷನ್ ಸಹ ತೊಗೊಂಡಿದ್ದಾರೆ. ರಿಯಾಲಿಟಿ ಆ್ಯಕ್ಚುಲಿ ಸಪೋರ್ಟ್ ಆಗುತ್ತೆ ರಿಯಲ್ಮಿ ಅವ್ರದ್ದು ಎಫೆಕ್ಟು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ ವೈಫೈ 5 ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ನೆಲ್ಲ ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ 10,000 ರೂಪಾಯಿಗೆ 4GB 128GB ಸ್ಟೋರೇಜ್ ವೇರಿಯಂಟನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಬೆಲೆಗೆ ನಾಟ್ ಬ್ಯಾಡ್ ಆಯಿತಾ, ಅಂಥ ಕೆಟ್ಟಾಗೂ ಏನಿಲ್ಲ. ಸ್ಪೆಸಿಫಿಕೇಷನ್ನು 5G ಫೋನು ಆಫರ್ ಟೈಮಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಸಿಕ್ಕರೆ ಒಳ್ಳೆಯದು. OS ಅಪ್ಡೇಟ್ ಅವ್ರು ಪ್ರಾಮಿಸ್ ಮಾಡ್ದಂಗೆ ಕೊಟ್ಟರೆ ಬೆಂಕಿ. ಡಿಸ್ಪ್ಲೇ 120 Hz ಕೊಟ್ಟಿದ್ದಾರೆ. ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪು ನಾರ್ಮಲ್ ಆಗಿದೆ, ಪ್ರೊಸೆಸರ್ ನಾರ್ಮಲ್ ಆಗಿದೆ. ಕ್ಯಾಮ್ರಾ ಕೂಡ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಬ್ಯಾಟ್ರಿ ಒಂದು ಲೆವೆಲ್ ದೊಡ್ಡದಾಗಿದೆ. ಚಾರ್ಜರ್ ಸ್ವಲ್ಪ ಫಾಸ್ಟಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ನೋಡಿಕೊಂಡ್ರೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಸುಮಾರಾಗಿದೆ. ಬಟ್ ನನಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಈವನ್ ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ಸಿಮಿಲರ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ನನಗನ್ನಿಸ್ದಂಗೆ 10,000 ರೂಪಾಯಿ ಬಡ್ಜೆಟ್ಟು ಬ್ರ್ಯಾಂಡ್ ಪ್ರಿಫರೆನ್ಸ್ ಅಷ್ಟೇ ಆಯಿತಾ. ನಿಮಗೆ ಯಾವ ಬ್ರ್ಯಾಂಡಲ್ಲಿ ಫೋನ್ ಬೇಕು, ಸಿಮಿಲರ್ ಕ್ವಾಲಿಟಿ, ಸಿಮಿಲರ್ ಸ್ಪೆಸಿಫಿಕೇಷನ್ ಆ ಬ್ರ್ಯಾಂಡಲ್ಲೂ ಕೂಡ ಸಿಗುತ್ತೆ. ನೋಡ್ಕೊಳ್ಳಿ, ನಿಮಗೆ ಈ ಬ್ರ್ಯಾಂಡ್ ಓಕೆ ಆಯಿತು ಅಂದರೆ ಈ ಬೆಲೆಗೆ ಒಂದು ಆಪ್ಷನ್ನಾಗಿ ಇಟ್ಕೊಬೋದು. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.